ಈಗ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಬಗೆಹರಿಸಿಲ್ಲ ಅಂದ್ರೆ ರಸ್ತೆ ಕೂತ್ಕೊತೀವಿ. ಅರ್ಧ ಗಂಟೆ ರಸ್ತೆ ಕೂತ್ಕೊತೀವಿ ನಾವು. ರಸ್ತೆ ತಡೆ ಮಾಡ್ತೀವಿ. ಲೆಟ್ರ್ ಕೊಟ್ಬಿಟ್ಟು ರಸ್ತೆ ತಡೆ ಮಾಡ್ತೀವಿ. ಏನು ಒಂದೂವರೆ ಗಂಟೆ 2 ಗಂಟೆ ಟೈಮ್ ಆಯ್ತು. ಏನು ಸರ್ ಅಧ್ಯಕ್ಷರನ್ನ ಹೆಂಗೆ ಕೂರಿಸ್ಬಿಟ್ರೆ ಇವರು? ರಸ್ತೆ ಅಡ್ಡ ಮಾಡ್ತೀವಿ. ಮರ್ಯಾದೆ ಬೇಡವಾ? ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ತೊಂದರೆ ಕೊಡುತ್ತಿರುವ ಕೆಎಸ್ಆರ್ಟಿಸಿ ರಘುನಾಥ್ಗೆ ಎಲ್ಲಿ ತನಕ ಹೋರಾಟ, ಗೆಲ್ಲೋ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಗೆಲ್ಲೋ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಗೆಲ್ಲೋ ತನಕ ಹೋರಾಟ. ಹೇಳಿ ಸರ್. ನಮ್ಮ ನಗರಸಭೆಯ ಅಧ್ಯಕ್ಷರು ಗಣೇಶ್ ಕುಮಾರಸ್ವಾಮಿ ಅವರು ಈಗ ಮಾತನಾಡ್ತಾರೆ ಈ ಧರಣಿಯ ಉದ್ದೇಶವನ್ನು. ಈಗ ಇಲ್ಲಿ ನಮ್ಮ KSRTC ಏನು ಬಸ್ ನಿಲ್ದಾಣದಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ತಾವಿಂದನೂ ಇಲ್ಲಿ ತನಕ 25ರಿಂದ 30 ವರ್ಷದಿಂದನೂ ಸೌತೆಕಾಯಿ ವ್ಯಾಪಾರ, ಕಡಲೆಕಾಯಿ ವ್ಯಾಪಾರ, ಹೂವಿನ ವ್ಯಾಪಾರ, ಮಾಮೂಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಕೂಲಿ ಕಾರ್ಮಿಕರು ಜೀವನ ಮಾಡ್ತಾವ್ರೆ. ಅವ್ರವ್ರ ಜೀವನಗಳನ್ನ ಮಾಡ್ತಾವ್ರೆ. ಒಂದು 25ರಿಂದ 30 ಕುಟುಂಬಗಳು. ಈ 25ರಿಂದ 30 ಕುಟುಂಬಗಳು 25ರಿಂದ 30 ವರ್ಷ ತನಕದಿಂದನೂ ಮಾಡ್ತಾರಂಥ ಒಂದು ಇದನ್ನು ಏಕುದಮ್ಮು ಈಗ ಒಂದು ಎಷ್ಟು ತಿಂಗಳಾಯ್ತಪ್ಪ? 1 ತಿಂಗಳು ಹಿಂದೆ ಸೆಕ್ಯೂರಿಟಿ ಆಫೀಸರ್ ಅಂತ KSRTC ಸೆಕ್ಯೂರಿಟಿ ಆಫೀಸರ್ ಬರೋದು, ನಡ್ರಿ ಆಚೆಗೆ ಅನ್ನೋದು, ಬರೋದು ನಡ್ರಿ ಆಚೆಗೆ ನೀವು ಮಾರಂಗಿಲ್ಲ ಅನ್ನೋದು, ಇವೆಲ್ಲನೂ ಬಂದು ತೊಂದರೆ ಪೆನಾಲ್ ಹಾಕ್ತೀನಿ, ಅದಾಗ್ತೀನಿ, ಇದಾಗ್ತೀನಿ ಅಂತ ದಬ್ಬಾಳಿಕೆ. ಏನು ಅವ್ರದೇ ಕಾನೂನು, ಯಾರ್ದು ಆದೇಶ ಇಲ್ಲ, ಯಾವುದೇ ಸರ್ಕಾರದ ಆದೇಶ ಇಲ್ಲ KSRTC ಒಳಗಡೆ ಮಾರಬಾರ್ದು ಅಂತ. ಯಾರೋ ಡಿಪೋ ಮ್ಯಾನೇಜರು, ಯಾರೋ DC ಹೇಳೋದಂತ ಒಂದು ಆದೇಶ, ಮೆಮೊ ಇಟ್ಕೊಂಡು ಇವರು ಪಾಲನೆ ಏನೋ ಈ ಥರದಲ್ಲಿ ಮಾಡ್ಕೊಂಡು ಇವ್ರಿಗೆ ತೊಂದರೆ ಕೊಟ್ಕೊಂಡು ಆಚೆಗೆ ದಬ್ಬದಂಥ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದಂಥ ಹರೀಶ್ ಗೌಡರು ಹತ್ರನೂ ಬಂದರು. ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ DC ಮಾತಾಡಿದ್ರು, ಡಿಪೋ ಮ್ಯಾನೇಜರ್ಗೆ ಮಾತಾಡಿದ್ರು, MD ಮಾತಾಡಿದ್ರು. MD ಅವರು ಮಾತಾಡಿ DC ಅವ್ರಿಗೆ, DC ಅವರು ಆ SO ಹೇಳೋರೆ ಏನೋ ಬೇಡ ಬಿಡಪ್ಪ ಏನೋ ಮಾಡ್ಕೊಳ್ಳಿ ಅಂತ. ಆದ್ರೂ ಅವನು ಓವರ್ಲುಕ್ ಮಾಡಿ ಅವನು ರಘುನಾಥನವನು ಅನ್ನೋರು ಇಲ್ಲಿ ತೊಂದರೆ ಕೊಡೋದು ಬಂದು ಅವರು ಪಾಪ ದಿವಸ ಬೆಳಿಗ್ಗೆ ಇದ್ದರೆ ಕೌನ್ಸಿಲರ್ಗಳ ಮನೆ, ಅಧ್ಯಕ್ಷರುಗಳ ಮನೆ, MLA ಅವ್ರ ಮನೆ, MP ಅವ್ರ ಮನೆ ಹಿಂಗೆ ಸುತ್ತಂಗೆ. ಅದಕ್ಕೆ ನಾವೆಲ್ಲ ಇವತ್ತು ನಾವು ನಗರಸಭಾ ಅಧ್ಯಕ್ಷರು ಮತ್ತು ನಗರಸಭಾ ಸದಸ್ಯರಾದ ದೇವರಾಜನವರು, ನಮ್ಮ ಸದಸ್ಯರಾದಂಥ ಹರೀಶ್ರವರು, ಸತೀಶ್ ಕುಮಾರ್ ಅವರು, ಶ್ರೀನಾಥ್ರವರು, ಯೂನಸ್ರವರು, ದೇವನಾಯಕರು, ನಮ್ಮ ರಮೇಶ್ರವರು, ವಿವೇಕ್ರವರು, ಆಶಾ ಕೃಷ್ಣ ಉಪಾಧ್ಯಕ್ಷರು, ಹಾಗೆ ಎಲ್ಲ ರಮೇಶ್ರವರು ಎಲ್ಲರೂ, ಅದ್ರ ಜೊತೆಗೆ ನಮ್ಮ ಶಿವಾನಂದ್ರವರು, ನಮ್ಮ ರಾಘುರವರು, ಹಾಗೆ ಎಲ್ಲರೂ ಸೇರಿ ಇವತ್ತು ಕುಮಾರಣ್ಣ, ನಮ್ಮ ಇವರು ಎಲ್ಲರೂ ಸೇರಿ ಆಟೋ ಸ್ಟ್ಯಾಂಡ್ನ ನಮ್ಮ ಸ್ನೇಹಿತರುಗಳು ಎಲ್ಲರೂ ಸೇರಿ ಇವತ್ತು ಸಾರ್ವಜನಿಕವಾಗಿ ಬೀದಿ ವ್ಯಾಪಾರಿ ಪರವಾಗಿ ನಿಂತಿದ್ದೀವಿ ನಾವು. ಸಂಬಂಧಪಟ್ಟ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಅವ್ರದ್ದು ಯಾವುದೇ ಥರ ಪರಿಹಾರ ಇಲ್ಲ. ಇಲ್ಲಿ ಸಾಹುಕಾರರುಗಳು ಇಲ್ಲಿ ಕಾರ್ ನಿಲ್ಲಿಸ್ತವ್ರೆ, ಎಲ್ಲ ಕಾರ್ ಇಟ್ಟಿರೋರು, ಸ್ಟೇರಿಂಗ್ ಹಿಡಿಯೋರು, ದೊಡ್ಡ ಸಾಹುಕಾರರುಗಳು ಕಾರ್ ನಿಲ್ಲಿಸ್ತಾರೆ, ದೊಡ್ಡ ಕಾರ್ಗಳು. ಅವ್ರಿಗೆ ಯಾವ ಕಾನೂನು ಇಲ್ಲ, ಅವ್ರಿಗೆ ಯಾವ ಇದು ಇಲ್ಲ, ನೋಟಿಸ್ ಇಲ್ಲ, ಕಾರ್ ನಿಲ್ಲಿಸ್ಬೇಡಿ ಅಂತ ಇದಿಲ್ಲ. ಅವರೆಲ್ಲ ಸಾಹುಕಾರಗಳಿಗೆ ಅವಕಾಶ ಐತೆ. ಅದಕ್ಕೆ ನಿಬಂಧನೆ ಇಲ್ವಾ ನಿಮಗೆ ಮೆಮೊ ಬಂದಿಲ್ವಾ? ಮೆಮೊ ಬಂದರೆ ನೀವು ಪಾಲಿಸಿದ್ದೀರ ನೀವು ಅಧಿಕಾರಿಗಳು? ಈ ಬೀದಿ ಬದಿ ವ್ಯಾಪಾರಿಗಳು 100-200 ಕೇಳ್ತಾರೆ, ಅವ್ರಿಗೆ ಕೊಡಲಿಲ್ಲ ಅಂದಾಗ ಬಂದು ನಿಂಗೆ ತಡೆಯೋದು, ಆಚೆ ಕೇಳೋದು. ಅವ್ರ ಹತ್ರ ಇಸ್ಕೊಂಡು ತಿನ್ಬೇಕೇನ್ರಿ ನೀವು? ಬೀದಿ ಬದಿ ವ್ಯಾಪಾರದ ಹತ್ರ ನೀವು ಕಾಸ್ತಿ ತಿಂತೀರ ಅಂದರೆ ನಿಮಗೆ ಎಷ್ಟು ಜಾಸ್ತಿ ಆಗ್ಬೇಕ್ರಿ? ಇದು ನಾವು ಇವತ್ತು ಇದನ್ನ ಪರಿಹಾರ ಮಾಡುವ ಅಂದ್ಬಿಟ್ಟು ಸಿಂಪಲಾಗಿ ನಮ್ಮ ಕೌನ್ಸಿಲರ್ಗಳು 8 ಜನ ಬಂದು ಅಷ್ಟೇ. ಇದೇನಾದ್ರು ಬಗೆಹರಿಲ್ಲ ಅಂತಂದರೆ ನಿಮ್ಮನ್ನ ಹೀಗೆ ನೆಲದಲ್ಲಿ ಕೂರಿಸೋದು ಇಲಾಖೆಗೆ ಅವಮಾನ. ಅದು ಅಷ್ಟೆಲ್ಲ ಹುಣಸೂರಿಗೆ ಅವಮಾನ ಮಾಡಿದಂಗೆ ಇದನ್ನು ಕೂಡಲೇ ನಿಮ್ಮ ಸತ್ಯಾಗ್ರಹನ ಸೀರಿಯಸ್ ಆಗಿ ನಾವು ತಗೋತೀವಿ. ಇವತ್ತು ಸಾಂಕೇತಿಕವಾಗಿ ಬಂದು ಕೇಳ್ಕೊಂಡು ಏನೋ ಪರಿಹಾರ ಮಾಡ್ತಾರಂತ. ಆ ಪರಿಹಾರ ಮಾಡೋಕ್ಕೆ ಅವರು ಸ್ಪಂದನೇನೂ ಇಲ್ಲ. ನಮ್ಗೆ ಇದಿಲ್ಲ, ಆರ್ಡರ್ಸ್ ಕೊಡ್ರಪ್ಪ, ಸರ್ಕಾರದ ಆರ್ಡರ್ಸ್ ಕೊಡಿ, ನಾವು ಹೋಗ್ತೀವಿ. ಸರ್ಕಾರದ ಆರ್ಡರ್ಸ್ ಕೊಟ್ಬಿಡಿ, ಪಾರ್ಕಿಂಗೂ ನೀವು ಅದ್ರದ್ದು ಆರ್ಡರ್ಸ್ ಕೊಡಿ, ಇವರು ಮಾಡಿದ್ರೆ ಆರ್ಡರ್ಸ್ ಕೊಡಲಿ. ಅವ್ರಿಗೆ ಅವಕಾಶ ಐತೆ ಅಂತ ಇವ್ರಿಗೆ ಆಚೆ ಕಳಿಸಿ ಅಂತ ಇವ್ರಿಗೆ ಆರ್ಡರ್ಸ್ ಕೊಡಿಸ್ಬಿಡ್ಲಿ, ಆಯಿತಾ? ಆರ್ಡರ್ಸ್ ಕೊಡಿ ಅಂತ ಅಂದ್ಬಿಟ್ಟು ನಾವು ಸೌಜನ್ಯವಾಗಿ ಕೇಳ್ದವು. ಯಾವ ಆರ್ಡರ್ಸ್ ಇಲ್ಲ ಇವ್ರ ಹತ್ರ. ಒಂದು ಮೆಮೊ ಬಂದೈತೆ ಅಂತಾರೆ, ಮೆಮೊಗೇ ಅಷ್ಟೊಂದು ಡಿಮ್ಯಾಂಡಾ? ಮೆಮೊಗೆ ಅಷ್ಟೊಂದು ಅಧಿಕಾರ ಚಲಾಯಿಸ್ತೀರ ನೀವು? ಚಲಾಯಿಸಿ, ಅದು ಹಿಂಗೆ ಚಲಾಯಿಸ್ತೀರಿ, ನಾವು ನೋಡ್ತೀವಿ. ಇದು ಮಾರಕ್ಕೆ ಅವಕಾಶ ಕೊಡಲಿಲ್ಲ ಅಂತಂದರೆ ಕೂಲಿ ಕಾರ್ಮಿಕರು 25ರಿಂದ 30 ಕುಟುಂಬಗಳು
ಅದು ಜೀವನ ಮಾಡ್ತಾವ್ರೆ. MLA ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ರು, ಅವ್ರ ಪರ್ಯಾಯ ಒಂದು ಹುಡುಕೊಳ್ದಂಗೆ ಒಂದು ಅವಕಾಶ ಕೊಡ್ರಿ, ಒಂದು 3-4 ತಿಂಗಳು ಅವಕಾಶ ಕೊಡಿ. ಹರಿಸ್ಕೊಟ್ರು MD ಮಾತಾಡಿದ್ರು, ಮಾತಾಡ್ಬಿಟ್ಟು ಅವಕಾಶ ಕೊಡಿ, ಅಟ್ಲೀಸ್ಟ್ ಅವ್ರಿಗೆ ಪರ್ಯಾಯ ವ್ಯಾಪಾರ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡಿ. ಏನು ಅಧಿಕಾರ ಅವಕಾಶ ಕೊಡಿ ಅಂದರು, ಅದಕ್ಕೂ ಅವಕಾಶ ಇಲ್ಲ ಅಂತಾನೆ ಏನು ಮಾಡಬೇಕು? ಅದಕ್ಕೆ ನಾವಿವತ್ತು ಸಾಂಕೇತಿಕ ಕೂತಿದ್ದೀವಿ, ಇವತ್ತು ಧರಣಿ ಮಾಡ್ತಾಯಿದ್ದೀವಿ. ಇನ್ನೊಂದು 10-15 ನಿಮಿಷ ನೋಡ್ತೀವಿ, ರಸ್ತೆ ತಡೆ ಮಾಡ್ತೀವಿ. ಒಂದು ಲೆಟ್ರನ್ನು ಕೊಟ್ಬಿಟ್ಟು ನಮ್ಮ ಪೊಲೀಸ್ ಇಲಾಖೆಯವ್ರಿಗೆ ಒಂದು ಲೆಟ್ರನ್ನು ಕೊಟ್ಬಿಟ್ಟು ರಸ್ತೆ ತಡೆ ಮಾಡ್ತೀವಿ. ಇನ್ನೂ ಅದಕ್ಕೂ ಬಗೆಹರಿಲ್ಲ ಅಂದರೆ ಉಗ್ರ ಹೋರಾಟ ಇನ್ನೊಂದು ಡೇಟ್ ಕೊಟ್ಬಿಟ್ಟು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಶ್ರೀಕಾಂತ್ ಅಣ್ಣವರು ಇವತ್ತು ನಮ್ಮ ಇದನ್ನ ಇದು ಮಾಡಿದ್ದಾರೆ, ಅವ್ರಿಗೂ ನಾನು ಕೃತಜ್ಞತೆ ತೋರಿಸ್ತಾ. ಹಾಗೆ ನಮ್ಮ ಎಲ್ಲ ಸದಸ್ಯರುಗಳು ಹಾಗೂ ಇಲ್ಲಿರೋರೆಲ್ಲ ಎಲ್ರಿಗೂ ಇದೇ ಥರ ಹೋರಾಟ ನಡೀಲೇಬೇಕು. ಬಡವರ ಪರ ನಿಂತಿರೋ ನಾವು ಸಾಹುಕಾರ ಪರ ಅಲ್ಲ. ಹುಣಸೂರು ಚರಿತ್ರೆನಲ್ಲ ಇದೊಂದು ಬಹಳ ದೊಡ್ಡ ಪರ ನಿಂತಿದ್ದೀವಿ. ಬಡವರಿಗೆ ಅನ್ಯಾಯವಾಗಿ ಯಾವುದೇ ಕಾರಣಕ್ಕೂ ಬರೀ ಬಸ್ ಸ್ಟ್ಯಾಂಡೇ ಅಲ್ಲ, ಇಡೀ ಎಂಟೈರ್ ಹುಣಸೂರು ನಗರದಲ್ಲಿ ಎಲ್ಲೇ ಬಡವರು ಆಟೋ ಸ್ಟ್ಯಾಂಡ್ ಆಗ್ಬೋದು, ಫುಟ್ಪಾತ್ ವ್ಯಾಪಾರಿಗಳು ಆಗ್ಬೋದು, ಎಲ್ಲೇ ತೊಂದರೆ ಆದರೂ ನಾವು ಸತತವಾಗಿ ನಿಲ್ತೀವಿ ಅಂತ ಈ ಸಂದರ್ಭ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲಿಯ ತನಕ ಹೋರಾಟ? ಎಲ್ಲಿಯ ತನಕ